ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಟೈಮ್ 12 ಗಂಟೆ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಇವಾಗ ಆನ್ ಮಾಡಿದ್ದೀನಿ. ಸಿ ಎನ್ ಜಿ ಹಾಕ್ಸೋಕೆ ಹೋಗ್ತಾಯಿದ್ದೀನಿ. ಸಿ ಎನ್ ಜಿ ಹಾಕ್ಸಿದ್ದೀನಿ, ನೆನ್ನೆ ನೈಟ್ ಹಾಕಿಸ್ದೆ. ಅದು ಪ್ರೆಷರ್ ಇಲ್ಲ ಅಂತ ಫುಲ್ ಆಗಲಿಲ್ಲ, ಅರ್ಧ ಮಾತ್ರ ಬಂತು. ಸೊ ಅದಕ್ಕೆ ಫುಲ್ ಮಾಡ್ಸೋಣ ಇವಾಗ ಅಂತ ಹೋಗ್ತಾಯಿದ್ದೀನಿ. ಸೊ ಅದು ಹಬ್ಬ ಅಲ್ವಾ, ಹಾಗಾಗಿ ಗಾಡಿಯೆಲ್ಲ ತೊಳೆದು ಪೂಜೆ ಮಾಡಿ ಸ್ವಲ್ಪ ಲೇಟ್ ಆಯ್ತು ಇವತ್ತು. ನೋಡೋಣ ಡ್ಯೂಟಿ ಹೆಂಗಿದ್ದಾವೆ ಇವತ್ತು ಅಂತ. ಹಬ್ಬ ಇರೋದ್ರಿಂದ ಮೋಸ್ಟ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆಲ್ಮೋಸ್ಟ್ ನಮ್ಮ ಅಪಾರ್ಟ್ಮೆಂಟಲ್ಲಿ ನೋಡ್ದಂಗೆ ಜನಗಳು ಯಾರೂ ಆಚೆನೇ ಹೋಗಿಲ್ಲ. ಅವ್ರ ಪರ್ಸ್ನಲ್ ಗಾಡಿಗಳು ಸಹಿತ ಮನೇಲೇ ಇದ್ದಾವೆ ಇವತ್ತು. ಕಾರ್ಗಳು, ಬೈಕ್ಗಳೆಲ್ಲ ಹಂಗೆಲ್ಲ ಈಗಿನಾಗ ನಿಂತ್ಕೊಂಡ್ಬಿಟ್ಟಿದ್ದಾವೆ ತುಂಬ. ಸೊ ನೋಡೋಣ ಹೆಂಗಿದೆ ಇವತ್ತು ಡ್ಯೂಟಿ ಅಂತ. ಸಿಗ್ತೀನಿ ಯಾವ್ದಾದ್ರು ಡ್ಯೂಟಿ ಬಿದ್ದ ಮೇಲೆ. ಸೊ ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಸಿಂಗನಾಯಕನಹಳ್ಳಿಯಿಂದ ಸಿಕ್ತು. ಸಿಂಗನಾಯಕನಹಳ್ಳಿಯಿಂದ ಇದಕ್ಕೆ ಇಲ್ಲಿ ಅಂದರೆ ಕೊಡಿಗೇಳಿ ಗೇಟು. ಸೊ ಆಮೇಲೆ ಆಸ್ಟರ್ ಸಿ ಎಮ್ ಐ ಹಾಸ್ಪಿಟಲಿಂದ ಹುಣಸಮಾರ್ನಹಳ್ಳಿ ಬಿತ್ತು. ಹುಣಸಮಾರ್ನಹಳ್ಳಿ ಆದಮೇಲೆ ಹುಣಸಮಾರ್ನಹಳ್ಳಿ ಡ್ರಾಪ್ ಆದಮೇಲೆ ನನಗೆ ಹುಣಸಮಾರ್ನಹಳ್ಳಿಯಿಂದ ಮತ್ತೆ ಬಾಗ್ಲೂರು ಕ್ರಾಸಿಂದ ಭಾರತೀಯ ಮಾಲ್ ಸಿಟಿ ಮಾಲಿಗೆ ಬಿತ್ತು. ಭಾರತೀಯ ಸಿಟಿ ಮಾಲಿಂದ ಮತ್ತು ಈ ಓಲಾದಲ್ಲಿ ಯಲಹಂಕ ರೈಲ್ವೆ ಸ್ಟೇಷನ್ ಒಂದು ಡ್ರಾಪ್ ಇತ್ತು, ಅಲ್ಲೇ ಹತ್ರದಿಂದನೇ. ಸೊ ಯಲಹಂಕ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿಬಿಟ್ಟು ವೇಟ್ ಮಾಡಿದೆ. ಅಲ್ಲೊಂದು ಆಲ್ಮೋಸ್ಟ್ ಒಂದು 20-30 ಮಿನಿಟ್ಸ್ ತನಕ ವೇಟ್ ಮಾಡಿದೆ. ಸೊ ಅಲ್ಲಿ ವೇಟ್ ಮಾಡಿ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಒಂದು ಅಪಾರ್ಟ್ಮೆಂಟ್ಗೆ ಡ್ಯೂಟಿ ಸಿಕ್ತು. ಸೊ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಅಲ್ಲಿ ಡ್ರಾಪ್ ಮಾಡಿದ ತಕ್ಷಣ ಮತ್ತೆ ಒಂದು ಇಂಟರ್ಸಿಟಿ ಇತ್ತು, ಅಂದರೆ ಮಣಿಪಾಲ್ ಹಾಸ್ಪಿಟ್ಲಿಂದ ಪಿಕ್ ಮಾಡಬೇಕಾಗಿತ್ತು. ಬಾಚೆಟ್ಟಹಳ್ಳಿ ಮಣಿಪಾಲ್ ಹಾಸ್ಪಿಟ್ಲಿಂದ ಕಸ್ಟಮರ್ನ ಪಿಕ್ ಮಾಡಿ ಇಲ್ಲೇ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಸೆಂಚುರಿ ಇಡನ್ ಅಂತ ಒಂದು ವಿಲ್ಲಾಸ್ತಿದೆ ಪ್ಲಾಟ್ಸು. ಸೊ ಅಲ್ಲಿ ಡ್ರಾಪ್ ಮಾಡಿದೆ. ಅಲ್ಲೊಂದು ಸ್ವಲ್ಪ ವೇಟ್ ಮಾಡ್ತಿದ್ರು ಕಸ್ಟಮರ್. ಅವ್ರು ಏಜ್ ಆಗಿರೋರು, ಆ್ಯಕ್ಚುಲಿ ಒಬ್ಬರೇ ಇರೋದಂತೆ, ಬ್ಯಾಚುಲರ್ ಅಂತೆ ಅವರು. ಆಲ್ಮೋಸ್ಟ್ 80+ ಆಗಿದೆ ಏಜ್ ಅವ್ರಿಗೆ. ಸೊ ಟೀ ಕುಡಿಬೇಕು, ಹಂಗೆ ಮನೆಗೆ ಲಂಚ್ ಏನಾದ್ರು ಪಾರ್ಸಲ್ ತೊಗೊಂಡ್ಬಿಡ್ತೀನಿ, ಹುಷಾರಿಲ್ಲ ಮತ್ತೆ ಮಾಡ್ಕೊಳಕ್ಕಾಗಲ್ಲ ಅಂದರು. ಸೊ ಆಕೆ ಅಲ್ಲಿ ನಿಲ್ಲಿಸಿ ಅಲ್ಲೊಂದು 15-20 ನಿಮಿಷ ಟೈಮ್ ಆಯಿತು. ಸೊ ಅವರು ಹೋಗಿ ಪಾರ್ಸಲ್ ಎಲ್ಲ ತೊಗೊಂಬಂದರು, ಊಟ ಎಲ್ಲ. ಸೊ ಇವಾಗ ಅವ್ರನ್ನ ಡ್ರಾಪ್ ಮಾಡಿ ನಾನು ಇನ್ನೂ ಊಟ ಮಾಡಿಲ್ಲ, 5 ಕಾಲ್ ಆಗಿದೆ ಟೈಮು. ಸೊ ಇವಾಗ ಬಂದಿದ್ದೀನಿ ಮನೆ ಹತ್ರ, ಊಟ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ನೋಡೋಣ ಆಮೇಲೆ ಎಷ್ಟಾಗುತ್ತೆ ಏನು ಅಂತ. ಲೆಟ್ಸ್ ಸಿ ಇವತ್ತಿಂದು ಅರ್ನಿಂಗ್ಸ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾಗಿದೆ ಅಂತ. ಊಟ ಮಾಡ್ಕೊಂಡು ಮತ್ತೆ ಹೋಗ್ತೀನಿ ಇವಾಗ. ಸೊ ಫ್ರೆಂಡ್ಸ್, ಊಟ ಮಾಡ್ತಾಯಿದ್ದೆ ಮನೇಲಿ. ಇವಾಗ ನಮ್ಮ ಯಾತ್ರೆಯಲ್ಲಿ ಅಪಾರ್ಟ್ಮೆಂಟಿಂದನೇ ಮಾನ್ಯತಾ ಟೆಕ್ ಪಾರ್ಕ್ ಡ್ಯೂಟಿ ಸಿಕ್ಕಿದೆ. ಸೊ ನಮ್ಮ ಯಾತ್ರೆಯಲ್ಲಿ ಪಿಕ್ ಮಾಡಿದ್ದೀನಿ, ಹೋಗ್ತಾಯಿದ್ದೀನಿ ಕಸ್ಟಮರ್ ಲೊಕೇಶನ್ ಹತ್ರ ಪಿಕ್ ಮಾಡೋಕ್ಕೆ ಇವಾಗ. ಸೊ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡಿ ನೋಡ್ಬೇಕು ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಬೀಳುತ್ತೆ ಏನೋ ಗೊತ್ತಿಲ್ಲ. ಬನ್ನಿ ಫಸ್ಟ್ ಇವ್ರನ್ನ ಪಿಕ್ ಮಾಡ್ಕೊಳೋಣ ಇವಾಗ. ನೋಡಿ ನಮ್ಮ ಯಾತ್ರೆಯಲ್ಲಿ ಬಿದ್ದಿರೋದು ಇದು ಡ್ಯೂಟಿ, ಇದೆ ಕಸ್ಟಮರ್ ಲೊಕೇಶನ್ನು. ಸೊ ಬಂದಿದ್ದೀನಿ, ವೇಟ್ ಮಾಡೋಣ, ನೋಡೋಣ ಎಲ್ಲಿಗೆ ಬೀಳುತ್ತೆ ಅಂತ. ಸೊ ಫ್ರೆಂಡ್ಸ್, ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಪಿಕ್ ಮಾಡಿ ಮಾನ್ಯತಾ ಹತ್ರ ಡ್ರಾಪ್ ಮಾಡಿದ ತಕ್ಷಣ ಮತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಹಿಲ್ಟನ್ ಗಾರ್ಡನ್ ಹೋಟೆಲಿಂದ ಸೊ ಇದಕ್ಕೆ ಹುಣಸಮಾರ್ನಹಳ್ಳಿ ಹತ್ರ ಒಂದು ಸಿಕ್ತು ಊಬರಲ್ಲಿ. ಸೊ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಡ್ರಾಪ್ ಮಾಡಿದೆ ಇವಾಗ ಜಸ್ಟು. ಸೊ ಡ್ರಾಪ್ ಮಾಡಿ ನೆಕ್ಸ್ಟ್ ಡ್ಯೂಟಿಗೆ ಕಾಯ್ತಾ ಇದ್ದೀನಿ ಯಾವ್ದು ಬೀಳುತ್ತೆ ಅಂತ. ಬೀಳ್ತಾ ಇದ್ದಾವೆ ಊಬರಲ್ಲಿ. ಆ್ಯಕ್ಚುಲಿ ರೇಟು 8 ಕಿಲೋಮೀಟ್ರಿಗೆ 100 ರೂಪಾಯಿ, 99 ರೂಪಾಯಿ ಕೊಡ್ತಾನೆ ಇದ್ದಾರೆ 7 ಕಿಲೋಮೀಟ್ರಿಗೆ. ಅದಕ್ಕೆ ಮಾಡ್ತಾಯಿಲ್ಲ. ಸೊ ಒಳ್ಳೆ ರೇಟ್ ಯಾವ್ದಾದ್ರು ಸಿಕ್ತು ಅಂದರೆ ತೊಗೊಂಡು ಮಾಡೋಣ ಅಂತ. 84 ರೂಪಾಯಿ, 90 ರೂಪಾಯಿ ಕೊಡ್ತಾನೆ 5-6 ಕಿಲೋಮೀಟ್ರಿಗೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ನೆಕ್ಸ್ಟ್ ಯಾವ್ದಾದ್ರು ಒಳ್ಳೆ ರೇಟ್ ಬಿತ್ತು ಅಂದರೆ ಚೆನ್ನಾಗಿ ಎತ್ಕೊಂಡು ಮಾಡೋಣ. ಟೈಮ್ ಬಂದ್ಬಿಟ್ಟು 7:20. ನನ್ನ ಟಾರ್ಗೆಟ್ ಆ್ಯಕ್ಚುಲಿ ಇವತ್ತು ರೀಚ್ ಆಗೋಗಿದೆ ಆಲ್ರೆಡಿ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದು ಲೇಟೇ, 12 ಗಂಟೆ 12:15 ಆಗಿತ್ತು. ಡ್ಯೂಟಿ ಬಿಡೋಷ್ಟೊಳಗಡೆ ಟೈಮ್ ಆಗಿತ್ತು ನನಗೆ. ಸೊ ಆದ್ರೂ ಇವತ್ತು ನನ್ನ ಟಾರ್ಗೆಟ್ ರೀಚ್ ಆಗೋಗಿದೆ. ಸೊ ನಾನು ನೆಕ್ಸ್ಟ್ ಮಾಡ್ತಾ ಇರೋದು ನಾಳೆ ನೋಡೋಣ, ನಾಳೆ ಟಾರ್ಗೆಟಿಗೆ ಆಗ್ಬೋದು ಮಾಡಿದ್ರೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸಂಡೇ ಮಾಡೋಕ್ಕಾಗಲ್ಲ, ಯಾಕಂದರೆ ಮತ್ತೆ ಸಂಡೇ ಸರ್ವಿಸಿಗೆ ಬಿಡಬೇಕು ಗಾಡಿನ. ಆ್ಯಂಡ್ ಟೈಮ್ ಕೂಡ ಇನ್ನೂ ತುಂಬ ಇದೆ. ಸೊ ಅದಕ್ಕೋಸ್ಕರ ಟೈಮು ಇದೆ, ಹೆಂಗಿದ್ರು ಮಾಡೋಕ್ಕಿನ್ನೂ ಗ್ಯಾಸ್ ಇದೆ, 3 ಪಾಯಿಂಟ್ ಇದೆ ಗ್ಯಾಸ್ ಇನ್ನು. ಸೊ ಅದಕ್ಕೋಸ್ಕರ ಮಾಡಿಕೊಂಡು ಡ್ಯೂಟಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡು ಹೋಗೋಣ. ಇನ್ನೂ ಮಾಡೋಣ. ಆ್ಯಕ್ಚುಲಿ ಇನ್ನೂ
10-10:30 ತನಕ ಅಂತೂ ಆರಾಮಾಗಿ ಮಾಡ್ಬೋದು. ಸೊ ಟೋಟಲಾಗಿ 10-10:30 ಅಷ್ಟರಲ್ಲಿ ಎಷ್ಟಾಗುತ್ತೆ ನೋಡೋಣ ಮನೆಗೆ ಹೋಗೋಷ್ಟರೊಳಗಡೆ. ನನ್ನ ಟಾರ್ಗೆಟ್ ಅಂತೂ ರೀಚ್ ಆಗಿದೆ. ಸೊ ನೆಕ್ಸ್ಟ್ ಮತ್ತೆ ಎಷ್ಟು ಬರುತ್ತೆ, ಎಷ್ಟಾಗುತ್ತೆ ಏನು ನೋಡೋಣ ಬನ್ನಿ. ಸೊ ಇನ್ನೊಂದು ಡ್ಯೂಟಿ ಬಂತು ಚಿಕ್ಕಜಾಲಾಗೆ. ಸೊ ಬಂದಿದ್ದೀನಿ ಕಸ್ಟಮರ್ ಲೊಕೇಶನ್ ಹತ್ರ. ಸೊ ಕಸ್ಟಮರ್ ಬರ್ತಾ ಇದ್ದಾರಂತೆ, ವೆಯ್ಟ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ ಕಸ್ಟಮರ್ನ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬೀಳುತ್ತೆ ನೋಡೋಣ. ನನ್ನ ಗಾಡಿ ಪಾಸಿಂಗು 68, ಈ ಗಾಡಿ ಪಾಸಿಂಗು 68. ಸೊ ಅದು ನಮ್ಮೂರದೇನೆ ಗಾಡಿ. ಅವ್ರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಕಸ್ಟಮರ್ನ ಪಿಕ್ ಮಾಡಬೇಕಷ್ಟೇ, ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಸೊ ಚಿಕ್ಕಜಾಲಿಂದ ಒಂದು ಯಲಹಂಕ ರೈಲ್ವೆ ಸ್ಟೇಷನ್ ಒಂದು ಡ್ಯೂಟಿ ಸಿಕ್ತು. ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಊಬರ್ ಪ್ರೀಮಿಯಮ್ಮು. ಸೊ ಇವಾಗ ರ್ಯಾಪಿಡೋದಲ್ಲಿ ಜಕ್ಕೂರ್ಗೊಂದು ಡ್ಯೂಟಿ ಸಿಕ್ಕಿದೆ. ನಾನು ಹೋಗ್ತಾ ಇದ್ದೀನಿ ಕಸ್ಟಮರ್ ಪಾಯಿಂಟ್ಗೆ. 1.8 ಕಿಲೋಮೀಟ್ರ್ ಇದೆ ಇನ್ನು. ಸೊ ಇದು ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಎಲ್ಲಿಗೆ ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಲೋಕಲ್ಲೇ ಮಾಡ್ತಾಯಿದ್ದೀನಿ, ಲೋಕಲ್ ಡ್ಯೂಟೀಸೇ ಮಾಡೋಣ ಅಂತ. ಸೊ ಪಿಕ್ ಮಾಡಿಕೊಂಡು ಕಸ್ಟಮರ್ನ ಡ್ರಾಪ್ ಮಾಡಿ ರ್ಯಾಪಿಡೋದಲ್ಲಿ ಸಿಕ್ಕಿರೋದು. ಸೊ ಡ್ರಾಪ್ ಮಾಡಿ ನೆಕ್ಸ್ಟ್ ಎಲ್ಲಿಗೆ ಬೀಳುತ್ತೆ ಲೆಟ್ಸ್ ಸಿ, ವೇಟ್ ಆ್ಯಂಡ್ ವಾಚ್. ಹಾಯ್ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 10 ಗಂಟೆ. ಸೊ ಇವತ್ತಿನ ಅರ್ನಿಂಗ್ಸ್ ಹೇಳ್ಬಿಡ್ತೀನಿ ಯಾವುದ್ಯಾವ್ದ್ರಲ್ಲಿ ಎಷ್ಟೆಷ್ಟಾಗಿದೆ ಅಂತ. ಊಬರಲ್ಲಿ ಬಂದು 1747 ಆಗಿದೆ ಇವತ್ತು ನೋಡಿ, 1747 ಊಬರಲ್ಲಿ. ರ್ಯಾಪಿಡೋದಲ್ಲಿ 400 ರೂಪಾಯಿ ಆಗಿದೆ. ಸೊ ತೋರಿಸ್ತೀನಿ, ರ್ಯಾಪಿಡೋನ ಓಪನ್ ಮಾಡಿಬಿಟ್ಟು 399 ಆಗಿದೆ ರ್ಯಾಪಿಡೋದಲ್ಲಿ. ಸೊ ಇನ್ನು ನೆಕ್ಸ್ಟು ನಮ್ಮ ಯಾತ್ರೆಯಲ್ಲಿ ಬಂದ್ಬಿಟ್ಟು 697 ಏನೋ ಆಗಿದೆ. ಸೊ ಒಂದೇ ಡ್ಯೂಟಿ ಮಾಡಿದ್ದು ನಮ್ಮ ಯಾತ್ರೆಯಲ್ಲಿ. ಅದು ಈವ್ನಿಂಗ್ ತೋರಿಸಿದ್ನಲ್ಲ ವಿಡಿಯೋ, ಅದೊಂದೇ ಮಾಡಿದ್ದು ನಮ್ಮ ಯಾತ್ರೆಯಲ್ಲಿ ಇವತ್ತು, ಬೇರೆ ಯಾವುದು ಮಾಡಿಲ್ಲ. ನಮ್ಮ ಯಾತ್ರೆ ನೋಡಿ 697 ನಮ್ಮ ಯಾತ್ರೆಯಲ್ಲಾಗಿದೆ. ಆ್ಯಂಡ್ ಇನ್ನು ಊಬರಲ್ಲಿ, ಸಾರಿ ಓಲಾದಲ್ಲಿ 190 ಏನೋ ಆಗಿರಬೇಕು. 220 ಏನೋ ಆಗಿದೆ. ಸೆಲ್ಫಿ ಎಲ್ಲ ಕೇಳ್ತಾ ಇದೆ ಓಲಾದ. ಇವಾಗ ಸೆಲ್ಫಿ ಅಪ್ಲೋಡ್ ಮಾಡ್ಕೊಂಡು ಕೂತ್ಕೋಬೇಕು ಅದಕ್ಕೆ. ಸೊ ನಾಳೆ ಮಾಡ್ಕೊಳೋಣ. 220 ರೂಪಾಯಿ ಓಲಾದಲ್ಲಿ ಆಗಿರೋದು. ಸರಿ, ಕರೆಕ್ಟಾಗಿ 220 ರೂಪಾಯಿ ಓಲಾದಲ್ಲಿ. ಸೊ ಟೋಟಲ್ ಆಗಿ ಇವತ್ತಿನ ಅರ್ನಿಂಗ್ಸ್ ಬಂದು ಎಕ್ಸಾಕ್ಟಾಗಿ 3100 ರೂಪಾಯಿ ಆಗಿದೆ ಇವತ್ತು. ಗ್ಯಾಸು ಬೆಳಗ್ಗೆ ಫುಲ್ ಮಾಡಿಸಿದ್ದೆ. ಸೊ ಗಾಡಿ ಕಿಲೋಮೀಟರ್ ರನ್ನಿಂಗ್ ನೋಡೋದಾದರೆ 177 ಕಿಲೋಮೀಟ್ರ್ ಗಾಡಿ ಓಡಿದೆ. 177.5 178 ಕಿಲೋಮೀಟ್ರ್ ಎನ್ಕೊಳ್ಳಿ. 178 ಕಿಲೋಮೀಟ್ರ್ ಗಾಡಿ ಓಡಿದೆ. ಇನ್ನು 2 ಪಾಯಿಂಟ್ CNG ಇದೆ ಗಾಡೀಲಿ. ಸೊ ಬೆಳಿಗ್ಗೆ ಹಾಕ್ಸಿದ್ದು ಸರ್ವಿಸ್ಗೆ ಆಲ್ರೆಡಿ ಇವತ್ತೇ ಓಡ್ಬಿಡ್ತು ಗಾಡಿ. ನಾನು ನಾಳೆ ಒಂದು ದಿವಸ ಓಡುತ್ತೆ ಅಂದ್ಕೊಂಡಿದ್ದೆ. 9,938 ಆಗೋಗಿದೆ ಇವತ್ತೇ. ಬಟ್ ಆದರೂ ನಾಳೆ ಮಾಡ್ತೀನಿ, ಒಂದು ಸ್ವಲ್ಪ ಜಾಸ್ತಿ ಓಡಿದ್ರು ಪರವಾಗಿಲ್ಲ. ಭಾನುವಾರ ಅಪಾಯಿಂಟ್ಮೆಂಟ್ ಇದೆ. ಸೊ 3,100 ರೂಪಾಯಿ. ಆ್ಯಕ್ಚುಲಿ ಇವತ್ತೇನು ಬೇಗ ಸ್ಟಾರ್ಟ್ ಮಾಡಿಲ್ಲ, ಇವತ್ತು ಸ್ಟಾರ್ಟ್ ಮಾಡಿದ್ದು ಲೇಟಾಗಿದೆ. 12-12:30 ಏನೋ ಆಗಿತ್ತು. ಮೊನ್ನೆ ಎಲ್ಲ 1 ಗಂಟೆಗೆ ಸ್ಟಾರ್ಟ್ ಮಾಡಿದಾಗ ಅದು ಹೆಂಗಾಗುತ್ತೆ ಗುರು ಅರ್ನಿಂಗ್ಸು, ನೀನು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಅರ್ನಿಂಗ್ಸು ಕೆಲವೊಂದು ದಿವಸ ಡ್ಯೂಟಿ ಚೆನ್ನಾಗಿತ್ತು ಅಂದರೆ ಚೆನ್ನಾಗಾಗುತ್ತೆ, ಅದರಲ್ಲಿ ಏನೂ ಇಶ್ಯೂ ಇಲ್ಲ. ಡ್ಯೂಟಿಗಳು ಚೆನ್ನಾಗಿ ಬೀಳ್ತಾ ಇತ್ತು ಅಂದರೆ ಅದರಲ್ಲೇನೋ ಪ್ರಾಬ್ಲಮ್ ಇರೋಲ್ಲ. ಸೊ ಆಲ್ ಆರ್ಡರ್ಸ್ ಆ್ಯಂಡ್ ಹಿಸ್ಟ್ರಿ ಎಷ್ಟು ಗಂಟೆಗೆ ಅಂದರೆ ಇವತ್ತು ಸ್ಟಾರ್ಟ್ ಮಾಡಿದ್ದು ನಾನು 1:06 ಫಸ್ಟ್ ಡ್ಯೂಟಿ ನನಗೆ ಬಿದ್ದಾಗ. ಇವತ್ತು 1 ಗಂಟೆ 6 ನಿಮಿಷ ಫಸ್ಟ್ ಡ್ಯೂಟಿ ಬಿದ್ದಾಗ. ಸೊ 1 ಗಂಟೆಗೆ ಸ್ಟಾರ್ಟ್ ಮಾಡಿ ಇವಾಗ ಆಲ್ರೆಡಿ 10 ಗಂಟೆ, 10 ಅವರ್ಗೆ 3,100 ರೂಪಾಯಿ ಆಗಿದೆ ಅರ್ನಿಂಗ್ಸ್ ಇವಾಗ. ಇವಾಗಲೇ CNG ಫಿಲ್ ಮಾಡಿಸ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ. 3,100, ಅದರಲ್ಲಿ 500-600 ರೂಪಾಯಿ CNGನೇ ತೆಗೆದ್ರು ನೀವು, ಇನ್ನು 2,500 ರೂಪಾಯಿ ಇವತ್ತಿನ ಲಾಭ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ನೋಡೋಣ ಮತ್ತೆ ನಾಳೆ ಹೆಂಗೆ ಅಂತ. ನಿಮ್ಗೆ ಡೌಟು ನೋಡೋಣ, ಟ್ರೈ ಮಾಡೋಣ.